ಅವ್ರಿಗಿದು ಆಗ್ತದೆ. ಓಕೆ ಸರ್, 2 ಕಿಡ್ನಿ ಮತ್ತೆ 2 ಕಾರ್ನಿ. 2 ಕಿಡ್ನಿ 2 ಕಾರ್ನಿ ಒಂದು ನಮ್ಮಲ್ಲಿ ಮಾಡಿ. ಮಾಧ್ಯಮದ ಎಲ್ಲ ಸ್ನೇಹಿತರೆ, ಬೇಡಿ ವಿಶ್ವವಿದ್ಯಾಲಯದ ಹಾಗೂ ಮೆಡಿಕಲ್ ಕಾಲೇಜ್ ಹಾಗೂ ಬೇಡಿ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಎಲ್ಲ ಚಾನ್ಸಲರ್ ಅವರೇ, ಪ್ರಿನ್ಸಿಪಲ್ ಅವರೇ, ಮೆಡಿಕಲ್ ಸ್ಟೂಡೆಂಟ್ಸ್, ಡಿಪಾರ್ಟ್ಮೆಂಟ್ ಮತ್ತು ಪ್ರಮುಖವಾಗಿ ಇವತ್ತು ಮೆದುಳು ಮುಷ್ಕರಗೊಂಡ ನಂತರ ತನ್ನ ಅಂಗಾಂಗ ದಾನ ಮಾಡಿದಂತ ನಮ್ಮೆಲ್ಲರಿಗೂ ಆದರ್ಶರಾಗಿದ್ದ ಬಲರಾಮ್ ಕೃಷ್ಣ ಬಾಗಲಕೋಟ್ ಅವರ ಕುಟುಂಬದ ಎಲ್ಲ ಸದಸ್ಯರು, ಸಹೋದರಿಯರು, ಕುಟುಂಬದಲ್ಲ ಸದಸ್ಯರು, ಇವತ್ತು ಈ ಪತ್ರಿಕಾಗೋಷ್ಠಿ ಬಹಳ ಮಹತ್ವದ ಒಂದು ಪತ್ರಿಕಾಗೋಷ್ಠಿ. ಇವತ್ತು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಅಂಗಾಂಗ ದಾನ ಮಾಡಬೇಕು ಅನ್ನೋದು ಸರ್ಕಾರದ, ಸಂಘ ಸಂಸ್ಥೆಗಳ, ಜನರ ಅಭಿಪ್ರಾಯವಾಗಿದೆ. ಆದರೆ ಅದು ಯಾವ ರೀತಿ ಆಗ್ಬೇಕು ಅನ್ನೋದು ಇನ್ನು ಸ್ವಲ್ಪ ಮುಂಚೆಗೂ ಕೂಡ ನಾವು ಅದನ್ನ ಸಾಧನೆ ಮಾಡಲಿಕ್ಕೆ ಆಗಿಲ್ಲ. ಈ ಒಂದು ಪತ್ರಿಕಾಗೋಷ್ಠಿ ಒಂದೇದು ಆ ಕುಟುಂಬದವ್ರನ್ನ ನಾವು ಗೌರವಿಸಬೇಕು ಮತ್ತು ಇವತ್ತು ಏನು ಬಲರಾಮ್ ಕೃಷ್ಣ ಬಾಗಲಕೋಟ್ ಇದ್ದಾರೆ, ಇವರ ಒಂದು ಕಾರ್ಯ ಇಡೀ ದೇಶಾದ್ಯಂತ ಜನರಿಗೆ ತಲುಪಿ ಇದೊಂದು ಆಂದೋಲನ ಆಗ್ಬೇಕು, ಒಂದು ಮೂವ್ಮೆಂಟ್ ಆಗ್ಬೇಕು. ತನ್ನ ಮೂಲಕ ನಮ್ಮ ಜೀವ ಹೋದ ಮೇಲೂ ಕೂಡ ನಾವು ಬದುಕಿದ್ದೀವಿ, ಬೇರೆಯವರಿಗೆ ನಾವು ಜೀವವನ್ನು ಕೊಟ್ಟಿದ್ದೀವಿ, ಆಸರೆಯನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಸಂದೇಶ ಇವತ್ತು ಹೋಗ್ಬೇಕು ಅಂತ ತಿಳ್ಕೊಂಡು ನಾನು ಖುದ್ದಾಗಿ ಇವತ್ತು ಆ ಕುಟುಂಬವನ್ನು ಗೌರವಿಸಿ ಈ ಒಂದು ಪತ್ರಿಕಾಗೋಷ್ಠಿ ಮಾಡಿದೆ. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂಗಾಂಗ ದಾನದ ಬಗ್ಗೆ ನಾವು ಹೇಳ್ತೀವಿ, ಆದ್ರೆ ಅದು ಇನ್ನೂ ಕೂಡ ಅದೊಂದು ಮೂವ್ಮೆಂಟ್ ಆಗಿ, ಒಂದು ಅಭಿಯಾನ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ನನ್ನ ವೈಯಕ್ತಿಕವಾದಂತ ಭಾವನೆ. ಈ ಒಂದು ಇನ್ಸಿಡೆಂಟ್ ನಿಂದ, ಈ ಒಂದು ಬಲರಾಮ್ ಕೃಷ್ಣ ಬಾಗಲಕೋಟ್ ಅವರ ಒಂದು ತ್ಯಾಗದಿಂದ, ದಾನದಿಂದ ಈ ಮೂವ್ಮೆಂಟ್ ಪ್ರಾರಂಭ ಆಗಲಿ
ಬಸವನಾಡಿನಿಂದ ಇದು ಪ್ರಾರಂಭ ಆಗಲಿ ಅಂತ ಹೇಳುವ ಆಶಯದಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಕರೆದಿದೆ. ಅನೇಕ ದೇಶಗಳಲ್ಲಿ ನಮ್ಮೊಂದಿದ್ದಾವೆ. ಈಗ ಆಸ್ಟ್ರಿಯಾದಾಗ ಕಂಟ್ರೀಸ್ ವಿತ್ ಆಪ್ಟ್-ಔಟ್ ಪ್ರೆಸೆಂಟ್ ಕನ್ಸೆಂಟ್ ಸಿಸ್ಟಮ್ಸ್ ಅಂತ, ಅದರಲ್ಲಿ ಆಸ್ಟ್ರಿಯಾ ಕನ್ಸಂಟ್ರೇಟ್ ಸುಮಾರು 100% 3 ಕ್ರೋಡಿಸ್ತಿದೆ ಕನ್ಸಂಟ್ರೇಟ್. ಅದೇ ರೀತಿ ಸ್ಪೇನ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ, ಬೆಲ್ಜಿಯಂ ನಲ್ಲಿದೆ, ಚೈಲ್ಡ್ ನಲ್ಲಿದೆ, ಸಿಂಗಾಪುರ್ ನಲ್ಲಿದೆ, ಫ್ರಾನ್ಸ್ ನಲ್ಲಿದೆ ಮತ್ತು ಇನ್ನೂ ಬಹಳಷ್ಟು. ಇವತ್ತು ನಮ್ಮ ಇನ್ನೊಂದು ಗುಲ್ಬರ್ಗ ಚಿರಾಯು ಹಾಸ್ಪಿಟಲ್ ಗುಲ್ಬರ್ಗ, ಚಿರಾಯು ಹಾಸ್ಪಿಟಲ್ ಗುಲ್ಬರ್ಗದಲ್ಲಿ ಆಕ್ಚುಲಿ ಅವರ ಹೃದಯನೂ ಕೂಡ ಇದು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದ್ರು. ಆದ್ರೆ ಒಂದು ದಿವಸ ಟ್ರಾನ್ಸ್ಪೋರ್ಟೇಶನ್, ಬಹುಶಃ ಏರ್ಪೋರ್ಟ್ ಇವತ್ತು ಪ್ರಾರಂಭ ಆಗಿದ್ರೆ ಆ ಹೃದಯನೂ ಕೂಡ ಕೊಡ್ಲಿಕ್ಕೆ ಒಂದು ಸಾಧ್ಯ ಆಗ್ತಾ ಇತ್ತು. ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಒಂದು ದಿವಸ ಲಂಗ್ಸ್ ಕೂಡ ಏರ್ಪೋರ್ಟ್ ಆಗಿದ್ರೆ ಅದನ್ನು ಕೂಡ ಲಂಗ್ಸ್ ಮತ್ತು ಹೃದಯ ಹಾರ್ಟ್ ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಇವತ್ತು ಈ ಒಂದು ನಿದರ್ಶನ ಮಾನವೀಯತೆಯ ಒಂದು ದೊಡ್ಡ ಸಂದೇಶವಾಗಿ ಇವತ್ತು ಸಹ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಬಹಳಷ್ಟು ಜನರ ಗಮನಿಸಿದೆ. ಹೀಗಾಗಿ ನಾವು ಒಂದು ನಿರ್ಧಾರವನ್ನ ನಮ್ಮ ಜಿಲ್ಲೆ ಪುರತಕ್ಕಂಥ ಈ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಬೇಕು, ಜನರಿಗೆ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಮತ್ತು ನಾವು ಪ್ರಥಮವಾಗಿ ನಾನೇ ಪ್ಲೆಜ್ ಮಾಡ್ತೇನೆ ಫಸ್ಟ್. ಅದೇ ರೀತಿ ನಮ್ಮ ಊರಕ್ಕೆ ಪ್ಲೆಜ್ ಮಾಡುವ ಮೂಲಕ ಇವತ್ತು ನಮ್ಮ ಜೀವ ಹೋದ ಮೇಲೆ ಅಥವಾ ನಿಷ್ಕ್ರಿಯಗೊಂಡ ಮೇಲೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ, ಸಾರ್ಥಕ ಆಗುದಲ್ಲ. ಅದು ಸಾರ್ಥಕ ಆಗ್ಬೇಕಾದ್ರೆ ನಮ್ಮ ಅಂಗಾಂಗಗಳನ್ನು ಬೇರೆಯವರಿಗೆ ಕೊಟ್ಟರೆ ಅವರ ಜೀವನವನ್ನು ಉದ್ಧಾರ ಮಾಡಿದಂಗಾಗ್ತದೆ. ಆ ದಿಶೆಯಲ್ಲಿ ಒಂದು ಅಭಿಯಾನ ಆಗ್ಬೇಕು. ಅದು ನಮ್ಮ ಜಿಲ್ಲೆಯಿಂದ, ಬಸವನಾಡಿನಿಂದ ಪ್ರಾರಂಭ ಆಗ್ಬೇಕು. ಮತ್ತು ನಾವು ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಕಾನೂನು ಸಚಿವರಿಗೆ, ಕೇಂದ್ರ ಗೃಹ ಸಚಿವರಿಗೆ, ಕೇಂದ್ರ ಆರೋಗ್ಯ ಸಚಿವರಿಗೆ, ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಆರೋಗ್ಯ ಮಂತ್ರಿಗಳಿಗೆ ಇವತ್ತು ನಾವು ಒಂದು ಪೆಟಿಷನ್ ಕೊಡುವ ಮೂಲಕ ಇದು ಒಂದು ಅಂಗಾಂಗ ದಾನ ಯಾವ ರೀತಿ ಬೇರೆ ಬೇರೆ ದೇಶದಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಕಂಡಿದೆ, ನಮ್ಮ ದೇಶದಲ್ಲೂ ಕೂಡ ಅದಾಗಬೇಕು. ಅದಾಗಬೇಕಾದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೂಡಿ, ವಿಶೇಷವಾಗಿ ಪ್ರಧಾನಮಂತ್ರಿಗಳಿಂದ ಪ್ರಾರಂಭ ಆಗಬೇಕು. ಅವರು ಇದನ್ನ ಒಂದು ಮೂವ್ಮೆಂಟ್ ಆಗಿ, ಒಂದು ಅಭಿಯಾನ ಆಗಿ ಸ್ವೀಕಾರ ಮಾಡಿ ಇದನ್ನ ಮಾಡಿದ್ರೆ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ, ಅದರಲ್ಲಿ ಕಣ್ಣುಗಳು ನಮ್ಮ ಡಾಕ್ಟರ್ ಇನಾಮ್ದಾರ್ ನಮ್ಮ ವೈಸ್ ಚಾನ್ಸಲರ್ ಹೇಳ್ತಾ ಇದ್ರು, ಬಹಳ ಅತ್ಯಂತ ಸರಳವಾಗಿ ಇವತ್ತು ಸಹ ಮಾಡುವಂತ ಕಾರ್ಯ. ಕಣ್ಣುಗಳು ಕೊಟ್ಬಿಟ್ರೆ ಆಯ್ತು. ಹೀಗೆ ಎಲ್ಲಾ ಅಂಗಾಂಗಗಳನ್ನು ಕೊಡುವಂತ ಒಂದು ಮೂಮೆಂಟ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಪ್ರಧಾನಮಂತ್ರಿಗಳಿಗೆ, ಎಲ್ಲ ಕೇಂದ್ರ ಸಚಿವರಿಗೆ, ರಾಜ್ಯ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಆರೋಗ್ಯ ಸಚಿವರೆಲ್ಲರೂ ಕೂಡ ಮಾಡುವ ಮೂಲಕ ಇದು ಬಸವನಾಡಿನಿಂದ ಇವತ್ತು ನಮ್ಮ ಬಲರಾಮ್ ಕೃಷ್ಣ ಬಾಗಲಕೋಟೆ ಅವರ ಏನೋ ಒಂದು ತ್ಯಾಗ ಇದೆ, ದಾನ ಇದೆ. ಅದು ದಾನ ಸಾರ್ಥಕ ಆಗ್ಬೇಕು, ಇದರಿಂದ ಪ್ರಾರಂಭ ಆಗ್ಬೇಕು. ಇವತ್ತು ಒಂದು ಸ್ಪಾರ್ಕ್ ನಮ್ಗೆ ಸಿಕ್ಕಿದೆ, ಇವತ್ತು ಬಲರಾಮ್ ಒಂದು ಸ್ಪಾರ್ಕ್ ಸಿಕ್ಕಿದೆ. ಆ ಸ್ಪಾರ್ಕ್ ನಿಂದ ದೊಡ್ಡ ಮಟ್ಟಿಗೆ ಒಯ್ಬೇಕು. ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರವನ್ನು ಇವತ್ತು ಮಾಧ್ಯಮದವರು ನಿಮ್ಮ ಪಾತ್ರ ಮಾತಾಡ್ತಿದೆ. ಯಾಕಂದ್ರೆ ನೀವು ಸಂದೇಶ ಕೊಡ್ತೀರಿ, ಇವತ್ತು ಸಂದೇಶ ಮಹತ್ವದ ಇಂಥ
ಕೋಟ್ಯಾಂತರ ಬಲರಾಮರು ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಿ ಅವರಿಂದ ನೋಡುವವರಿಗೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಮಾಧ್ಯಮ ಗೋಷ್ಠಿ ಕರೆದು ಇವತ್ತು ಒಂದು ಹೆಲ್ತ್ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ. ಬೇಡಿ ಅಧ್ಯಕ್ಷನಾಗಿದ್ದಾರೆ. ಆ ಕುಟುಂಬದ ಓರ್ವ ಸದಸ್ಯರಿಗೆ ಯಾವುದೇ ಇವತ್ತು ಒಂದು ಏನು ಶಿಕ್ಷಣದ ವ್ಯವಸ್ಥೆ ಆಗಲಿ ಅಥವಾ ಉದ್ಯೋಗಗಳವರೆಲ್ಲರೂ ಪಾಪ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ನೋಡ್ತಾ ಇದ್ದಾರೆ ಕುಟುಂಬಗಳು ಸಾಫ್ಟ್ವೇರ್ ಬಿಸ್ನೆಸ್ ಎಲ್ಲನೂ ಕೂಡ ಇದೆ. ಆ ಬಲರಾಮ್ ಕುಟುಂಬಕ್ಕೆ ನಮ್ಮ ಬೇಡಿ ಸಂಸ್ಥೆ ಚುನಾವಣೆ ಆಗಿದೆ. ಇವತ್ತು ವಿಜಯಪುರ ಜಿಲ್ಲೆ ಜನತೆ ಪರವಾಗಿ ನಾನು ಬೇಡಿ ಸಂಸ್ಥೆಯಲ್ಲಿ ಅವ್ರಿಗೆ ಉದ್ಯೋಗ ಶಿಕ್ಷಣ ಏನ್ ಬೇಕು ಆ ಕುಟುಂಬಕ್ಕೆ ಕೊಡುವಂತ ಕೆಲಸ ಕೂಡ ನಾವು ಮಾಡ್ತೀವಿ. ಮಾಡಬಹುದು. ಆಮೇಲೆ ಬಾಗಲಕೋಟೆ ಇದಾಗಿ ಹೇಳಿದಾಗೆ 2 ಕಿಡ್ನಿಗಳ ಜೊತೆಗೆ 2 ಕಾರ್ನಿಯಾಗಳನ್ನು ಕಣ್ಣುಗಳನ್ನ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಅವ್ರ ಅಗತ್ಯ ರೋಗಗಳು ಸಾರ್ವರ್ಸ್ಲಾಗ್ತಾ ಇದೆ. ಮೆದುಳು ಅದು ಬ್ರೈನ್ ಡೆಡ್ ಅಂತೀವಿ ನಾವು. ಬ್ರೈನ್ ಡೆಡ್ ಅನ್ನ ಕೋಮಾದಾಗ ಇರ್ತದೆ ಅನ್ನಷ್ಟು ಪೇಷಂಟ್ಸು. ಆ ನಿಷ್ಕ್ರಿಯಗೊಂಡ ಮೃತದೇಹದಿಂದ ಏನೆಲ್ಲ ಅಂಗಾಂಗಗಳನ್ನ ದಾನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ನಮ್ಮ ಡಾಕ್ಟರ್ಸ್ ಒಂದು ಹೃದಯ, ಯಾರಿಗೆ ಹಾರ್ಟ್ ಇರಬೇಕಾಗಿತ್ತ ಹೃದಯ ಕೊಡ್ಬೋದು. ಲಂಗ್ಸ್, ಈಗ ನಮ್ಮ ಡಾಕ್ಟರ್ ಪಾಟೀಲ್ ಹೇಳಿದಾಗೆ ಅವರ ಒಂದು ಲಂಗ್ಸ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಶ್ವಾಸಕೋಶಗಳು, ಲಿವರ್, ಕಿಡ್ನಿ, ಬ್ಯಾಕ್ಟೀರಿಯಾಸ್, ಕಣ್ಣಗುಡ್ಡೆಗಳು, ಒಂದು ಕಾರ್ನಿಯಲ್ ಐಬಾಲ್ಸ್ ಅಂತೀವಿ. ಚರ್ಮನೂ ಕೊಡಕ್ಕೆ ಸಾಧ್ಯ ಇದೆ. ಎಲುಬುಗಳು, ಬೋನ್ಸು, ಹಾರ್ಟ್ ವಾಲ್ಸ್, ಆಮೇಲೆ ಬ್ಲಡ್ ವೆಸಲ್ಸ್ ಮತ್ತು ಎಲ್ಲ ಟಿಶ್ಯೂಸ್, ಹೃದಯ, ಶ್ವಾಸಕೋಶಗಳು, ಲಂಗ್ಸು, ಲಿವರು, ಕಿಡ್ನಿಗಳು, ಪ್ಯಾಂಕ್ರಿಯಾಸು, ಕಣ್ಣುಗುಡ್ಡೆಗಳು, ಚರ್ಮ, ಎಲುಬುಗಳು, ಹೃದಯ ವಾಲ್ವಗಳು, ರಕ್ತನಾಳಗಳು, ಎಲ್ಲ ಕೋಶಗಳು, ಇಷ್ಟೆಲ್ಲ ಇದನ್ನು ಬರಲಿಕ್ಕೆ ಸಾಧ್ಯ ಇದೆ. ಆಮೇಲೆ ನಮ್ಮ ಒಂದು ಭಾರತ ದೇಶದಲ್ಲಿ ನಮಗೆ ಬಹಳಷ್ಟು ಜನರಿಗೆ ಇನ್ನೂ ಆ ಒಂದು ದಾನ ಮಾಡಬೇಕು, ಆ ಒಂದು ಅಟ್ಯಾಚ್ಮೆಂಟ್ ಇರೋದು ಇರ್ತದೆ. ಆದ್ರೆ ಅವ್ರು ಯಾವಾಗ ಕನ್ವಿನ್ಸ್ ಮಾಡಕ್ಕೆ ನಾವು ಸಾಧ್ಯ ಅಂದ್ರೆ, ಇವತ್ತು ನಿಮ್ಮ ದೇಹ ಇದು ಮಾಡಿಕೊಟ್ರೆ ಬೇರೆಯವರು ಬಾಳಕ್ಕೆ ಬೆಳಗಾಗ್ತದೆ. ನಮ್ಗೆ ಪುಣ್ಯ ಹತ್ತದ, ಪಾಪ ಪುಣ್ಯ ಇದ್ರೂ ಬರ್ತದೆ. ಸಹ ನಮಗೆ ಪುಣ್ಯ ನಿಮ್ಮ ಇದಕ್ಕೆ ಸಿಗುತ್ತೆ, ಅವನ್ಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ, ಬೇರೆಯವ್ರು ಬಾಳ ಬೆಳಕು ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಆ ಒಂದು ಆ ಸಮಾಜ ಇನ್ನೂ ಕೂಡ ಅದು ನಾವು ಇದನ್ನ ಅಕ್ಸೆಪ್ಟ್ ಮಾಡುವಂತ ಪರಿಸ್ಥಿತಿ ಅದು ಆಗ್ಬೇಕು. ಆ ದಿಶೆಯಲ್ಲಿ ಒಂದು ಅಭಿಯಾನ ಆಗ್ಬೇಕು. ದಿಶೆಯಿಂದ ಒಂದು ಪೀಪಲ್ಸ್ ಮೂವ್ಮೆಂಟ್ ಆಗ್ಬೇಕು. ಸಂಘ ಸಂಸ್ಥೆಗಳು, ಮಾಧ್ಯಮಗಳು ಎಲ್ಲರೂ ಕೂಡ ಅದರಲ್ಲಿ ಕೈ ಜೋಡಿಸಿ ಇವತ್ತು ನಾವೇನು ಪ್ರಧಾನಮಂತ್ರಿಗಳೆಲ್ಲ ಪಟಿಷನ್ ಮಾಡ್ತೀವಿ. ಆ ಪಟಿಷನ್ ಕಾಪೀಸ್ ಕೂಡ ನಮ್ಮ ವೈಸ್ ಚಾನ್ಸಲರ್ ರಾಮದಾರವರು ಮತ್ತು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಅದನ್ನ ಮಾಧ್ಯಮಗಳು ಮಾಡೋ ಮೂಲಕ ಇದು ಸಾರ್ಥಕವಾದಂತ ಒಂದು ಮೂವ್ಮೆಂಟ್ ಅನ್ನ ಬಸವನಹಳ್ಳಿಯಿಂದ ನಾವು ಪ್ರಾರಂಭ ಮಾಡೋದು. ನಮ್ಮ ಜಿಲ್ಲೆ ಮಟ್ಟಿಗೆ ಟೇಕಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಒಂದು ಲೀಡರ್ನಾದ್ರು ಸಹ ಬಿಡಿ ಸಂಸ್ಥೆಗಳನ್ನ ಖುದ್ದಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಅಂತ ಕೂತಿದ್ದೆ. ಹೇಳಿ ತಮ್ಮೆಲ್ಲರ ಒಂದು ಸರ್ಕಾರ ಈ ಒಂದು ಒಳ್ಳೆಯ ಕಾರ್ಯದಲ್ಲಿ ನಾವು ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡ್ಬೋದು. ಇನ್ನೊಮ್ಮೆ ಇವತ್ತು ನಮ್ಮ ಬಲರಾಮ್ ಕೃಷ್ಣ ಬಾಗಲಕೋಟೆ ಎಲ್ಲರಿಗೂ ಕೂಡ ದೇಶದಲ್ಲಿ ಯುವಕರಿಗೆ ಮಾದರಿ ಆಗಿದ್ದಾರೆ. ಅವ್ರ ಕುಟುಂಬದವರಿಗೆ ನಾನು ಹೃದಯಪೂರ್ವಕವಾದಂತ ನನ್ನ ನಮನಗಳನ್ನು ತುಂಬ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಅವರು ಜೀವನ ತಗೊಂಡು ಇತರ ಬಾಳಿಗೆ ಬೆಳಕಾಗಿದ್ದಾರೆ. ಹೀಗಾಗಿ ಎಷ್ಟು ನಮನಗಳನ್ನು ಸಲ್ಲಿಸಿದ್ರು ಅಷ್ಟು ಕಡಿಮೆ ನಮ್ಮ ಮಾತನ್ನ ಸಂಬಂಧ ಹೇಳಿ ಇವತ್ತು ಬಲರಾಮ್ ಕೃಷ್ಣ ಬಾಗಲಕೋಟೆ ಅವರು ಅಮರರಾಗಿದ್ದಾರೆ. ಅವರು ಜೀವನಕ್ಕೂ ನಿಧನ ಆಗಿದ್ರು ಕೂಡ ಇವತ್ತು ಅಮರರಾಗಿದ್ದಾರೆ ನಮ್ಮ ಮಾತನ್ನ ಸಂಬಂಧ ಹೇಳಿ ಮತ್ತೊಮ್ಮೆ ಕುಟುಂಬಕ್ಕೆ ಅವರಿಗೆ ನಮ್ಮನ್ನು ಸಲ್ಲಿಸಿ ಪ್ರಶ್ನೆಗಳು ಬೇಡ ಅವ್ರ ಕಡೆ ಟೆಕ್ನಿಕಲ್ ಎಕ್ಸ್ಪರ್ಟ್ ಕಡೆಯಿಂದ ಕೆಲಸ ಏನು ಬೇಡ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.